ಹಾಯ್ ಹಲೋ ಫ್ರೆಂಡ್ಸ್, ಸಂಡೇ ಬಂದಾಯಿತು. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಕಡೆ ಹೊರಟಾಯಿತು. ಇವತ್ತಿನ ನಮ್ಮ ಈ ಪಾರ್ಟಿ ದೇವನಹಳ್ಳಿಯಿಂದ ಜಸ್ಟ್ 15 ಕಿಲೋಮೀಟರ್ಸ್ ಹತ್ರದಲ್ಲಿರುವಂಥ ಆವತಿ ಲೇಕ್ ಕಡೆಗೆ. ಆವತಿ ಲೇಕ್ ಇಲ್ಲಿಗೆ ಹೋಗ್ತಾ ಹೋಗ್ತಾ ಇಲ್ಲಿ ಜಾಲಿ ರೈಡ್ ಬೈಕ್ಸ್ ಎಲ್ಲ ಇತ್ತು. ಇದನ್ನೆಲ್ಲ ನೋಡಿಕೊಂಡು ಫ್ರೆಂಡ್ಸ್ ಎಲ್ಲ ಜಾಲಿ ಜಾಲಿ ಅಂತ ಸೈಲೆಂಟಾಗಿ ಏನು ಹೊಡ್ತಾ ಇರಲಿಲ್ಲ, ಜೋಶಿಂದನೇ ಹೋಗ್ತಾ ಇದ್ವಿ. ನೋಡಿ, ಇದೇ ಆವತಿ ಲೇಕ್. ಆವತಿ ಬೆಟ್ಟ ಕೇಳಿದರೆ ಆವತಿ ಲೇಕ್ ನೀವು ಕೇಳಿರಲ್ಲ ಮತ್ತು ನೋಡೂ ಇರಲ್ಲ. ಇಲ್ಲಿ ಜನ ಈಗೀಗ ಜಾಸ್ತಿ ಆಗ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ನಾವು ಫ್ರೆಂಡ್ಸ್ ಯಾರೋ ಹೇಳಿದ್ರು ಅಂತೇಳಿ ಫಸ್ಟು ನೋಡೋಣ ಅಂತ ಬಂದ್ವಿ. ಜೈ ಆಂಜನೇಯ ಅಂದ್ಬಿಟ್ಟು ಆಂಜನೇಯಂಗೆ ಒಂದು ಸರಿ ಜೈಕಾರ ಹಾಕ್ಬಿಟ್ಟು ಮುಂದೆ ಹೋದ್ವಿ. ಇಲ್ಲಿ ಮುಂದೆ ಹೋದರೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಫಿಶ್ ತಿಂತಾಯಿದ್ರು. ಹಂಗೆ ಬೋಟಿಂಗ್ ಹೋಗೋರೆಲ್ಲ ಸೈಕ್ಲಿಂಗ್ ಬೋಟಿಂಗ್ ಅಂತ ಹೋಗ್ತಾಯಿದ್ರು. ಇಲ್ಲಿ ತುಂಬ ಕಲರ್ಸ್ ಎಲ್ಲ ಕುತ್ಕೊಂಡಿದ್ರು. ಕಲರ್ಸ್ ನೋಡೋದಾ ಅಥವಾ ಫಿಶ್ ತಿನ್ನೋದಾ ಅಥವಾ ಬೋಟಿಂಗ್ ಹೋಗೋದಾ, ಎಲ್ಲ ತುಂಬ ಸೂಪರಾಗಿರೋಂಥ ಈ ವೆದರ್ನ ನೋಡೋದಾ, ಎಲ್ಲ ಕನ್ಫ್ಯೂಷನಲ್ಲಿದ್ವಿ ಫ್ರೆಂಡ್ಸ್ ಒಬ್ಬ ಹೇಳ್ತಾ ಇದ್ದ ನಾವು ಬೋಟಿಂಗ್ ಹೋಗೋಣ ಅಂತ, ಇನ್ನೊಬ್ಬ ಹೇಳ್ತಾ ಇದ್ದ ಸೈಕ್ಲಿಂಗ್ ಹೋಗೋಣ ಅಂತ, ಇನ್ನೊಬ್ಬ ಹೇಳ್ತಾ ಇದ್ದ ಯಾವುದು ಬೇಡ ಚಿಲ್ಲಾಗಿ ಎಣ್ಣೆ ಕುಡ್ಕೊಂಡು ಈ ಕಲರ್ಸ್ನ ನೋಡಿಕೊಂಡು ಮಸ್ತ್ ವ್ಯೂ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಇದ್ದ. ಆಯಿತು, ಒಬ್ಬೊಬ್ರು ಒಂದೊಂದು ಹೇಳ್ತಾಯಿದ್ರು. ಜೈ ಆಂಜನೇಯ ಅಂದ್ಕೊಂಡು ಯಾವುದೋ ಒಂದು ಮಾಡೋಣ ಅಂತೇಳಿ ಫಸ್ಟ್ ಹಂಗೆ ಮುಂದೆ ಹೋದ್ವಿ. ಎಲ್ಲ ಫ್ಯಾಮಿಲಿ ಎಲ್ಲ ಬೋಟಿಂಗ್ ಹೋಗ್ತಾಯಿದ್ರು. ಅದನ್ನು ನೋಡಿಕೊಂಡು ಹಂಗೆ ಸುತ್ತಲೂ ಬೆಟ್ಟ, ಮಧ್ಯದಲ್ಲೊಂದು ಕೆರೆ, ಇದನ್ನೆಲ್ಲ ನೋಡಿಕೊಂಡು ಮುಂದೆ ಪಾಸ್ ಆಗ್ತಾ ಇದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸುತ್ತಲೂ ವ್ಯೂ ಎಷ್ಟು ಸೂಪರಾಗಿದೆ ಅಂತ. ಈ ವ್ಯೂನೆಲ್ಲ ನಾವು ನೋಡ್ಕೊಂಡು ಹಂಗೆ ಒಂದು ಸ್ವಲ್ಪ ಮುಂದಕ್ಕೆ ತಿನ್ನೋದಕ್ಕೆ ಅಂತ ಬಂದ್ವಿ. ತಿನ್ನೋದ್ರಲ್ಲಿ ಏನೇನು ವೆರೈಟಿ ಇದೆ, ಎಷ್ಟೆಲ್ಲ ವೆರೈಟೀಸ್ ಇದೆ, ಎಷ್ಟೆಲ್ಲ ಥರದ ಫಿಶ್ಗಳಿದೆ ಅಂತ ನೋಡಿಕೊಂಡು ತಿನ್ಕೊಂಡು ಎಂಜಾಯ್ ಮಾಡೋಣ ಅಂತ ಫ್ರೆಂಡ್ಸ್ ಎಲ್ಲ ಹೊರಟ್ವಿ. ಇಲ್ಲಿಗೆ ಹೋಗ್ತಾ ಇದ್ದಂಗೆ ಸೌದೆ ಒಲೆಯಲ್ಲಿ ಫಿಶ್ನ ತವಾ ಮೇಲೆ ಹಾಕ್ಕೊಂಡು ಈ ಕಡೆಯಿಂದ ಆ ಕಡೆಗೆ ತಿರುವಾಗ್ತಾಯಿದ್ರು. ಅದನ್ನೆಲ್ಲ ನೋಡಿದ ತಕ್ಷಣವೇ ಬಾಯಲ್ಲಿ ನೀರು ಊರ್ತಾಯಿತ್ತು. ಸರಿ ಅಂಥೇಳಿ ಎಲ್ಲ ಒಂದೊಂದು ಟೇಸ್ಟ್ ಮಾಡೋಣ ಅಂಥೇಳಿ ಮೊದಲು ಚಿಕನ್ ಟೇಸ್ಟ್ ಮಾಡಿದ್ವಿ ನಾವು. ಚಿಕನ್ನು ಮತ್ತು ಆಮೇಲೆ ಲಿವರ್ ಫ್ರೈ ಎಲ್ಲ ಇತ್ತು. ಒಂದೊಂದು ಸರಿ ಒಬ್ಬೊಬ್ಬರು ಒಂದೊಂದು ಪ್ಲೇಟ್ನ ತೊಗೊಂಡು ಟೇಸ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಇದನ್ನೆಲ್ಲ ಎಂಜಾಯ್ ಮಾಡ್ತಾ ಹಂಗೆ ಮುಂದಕ್ಕೆ ಹೋದ್ವಿ. ಚಿಕನ್ ಎಷ್ಟು ತಿನ್ನೋದು, ಫಿಶ್ ತಿನ್ನೋದಕ್ಕೆ ಎಲ್ಲರೂ ಮಂಗಳೂರಿಗೆ ಹೋಗಬೇಕು ಅಂತೇನಿಲ್ಲ, ಇಲ್ಲೇ ಜಸ್ಟ್ ದೇವನಹಳ್ಳಿಯಿಂದ 15 ಕಿಲೋಮೀಟರ್ಸ್ ಇರೋವಂಥ ಆವತಿ ಲೇಕಿಗೆ ಬಂದರೂ ಸಿಗುತ್ತೆ ಅಂತ ಇಲ್ಲಿಗೆ ಬಂದ್ವಿ. ನೋಡಿದ್ರಲ್ಲ, ಇಷ್ಟೊತ್ತು ಚಿಕನ್ ಆಯಿತು. ಈಗ ಫಿಶ್ ವೆರೈಟಿಯಲ್ಲಿ ತುಂಬ ವೆರೈಟೀಸ್ ಇತ್ತು. ಯಾವ್ದು ತಿನ್ನೋದು ಯಾವ್ದು ಬಿಡೋ ಅಂತ ನಮಗೆ ಕನ್ಫ್ಯೂಷನ್ ಇತ್ತು. ಮಂಗಳೂರಿಗೆ ಹೋದರೂ ಇಷ್ಟೊಂದು ವೆರೈಟಿ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ, ಬಟ್ ಈ ಆವತಿ ಲೇಕಲ್ಲಿ ಮಾತ್ರ ತುಂಬಾ ವೆರೈಟೀಸ್ ಇತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊಂದು ವೆರೈಟೀಸ್ ಫಿಶ್ನೆಲ್ಲ ತಿನ್ನೋದಕ್ಕೆ ಅಂತ ಇದೊಂದು ಸೂಪರ್ ಪ್ಲೇಸ್ ಸಹ ಇದೆ. ಇಲ್ಲೆಲ್ಲ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಕುತ್ಕೊಂಡು ನೆಮ್ಮದಿಯಾಗಿ ಫಿಶ್ನ ಚಿಕನ್ನ ಎಲ್ಲ ತಿನ್ಕೊಂಡು ಒಳ್ಳೆ ವ್ಯೂನ ಎಂಜಾಯ್ ಮಾಡಿಕೊಂಡು ಒನ್ ಡೇ ಟ್ರಿಪ್ ಥರ ಇರುತ್ತೆ ಇದು. ಇಲ್ಲಿ ಬೇಕಂದರೆ ಎಗ್ ರೈಸ್ ಕೂಡ ಸಿಗುತ್ತೆ ಮತ್ತು ತುಂಬ ಚೆನ್ನಾಗೂ ಇರುತ್ತೆ. ಎಲ್ಲ ಚೆನ್ನಾಗಿ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು